ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶಿವಾನಂದಲಹರಿ 87. ಅಶನಂ ಗರಲಂ ಫಣೀಕಲಾಪಃ ವಸನಂ ಚರ್ಮ ಚ ವಾಹನಂ ಮಹೋಕ್ಷಃ ಮಮ ದಾಸ್ಯಸಿ ಕಿಂ ಕಿಮಸ್ತಿ ಶಂಭೋ ತವ ಪಾದಾಂಬುಜ ಭಕ್ತಿಮೇವ ದೇಹಿ. ಇನ್ನೊಂದು ರೀತಿಯಾಗಿ ಭಕ್ತನ ಮನಸ್ಸನ್ನು ಆದಿಶಂಕರಾಚಾರ್ಯರು ತೋರಿಸ್ತಾ ಇದ್ದಾರೆ. ಏನು ಹಿಂದಿನ ಮಂತ್ರದಲ್ಲಿ ಏನು ಹೇಳಿದ್ರು? ಪೂಜೆಗೇನೋ ಸಮೃದ್ಧಿಯಾಗಿ ಪೂಜಾ ದ್ರವ್ಯಗಳನ್ನು ಇಟ್ಕೊಂಡು ನಿನ್ನ ಹೈಟು ವೆಯ್ಟು ಗೊತ್ತಾಗ್ತಿಲ್ಲ, ಅಂದರೆ ತಲೆ ಕಾಣಿಸ್ತಾ ಇಲ್ಲ, ಕಾಲು ಕಾಣಿಸ್ತಾ ಇಲ್ಲ, ಸರ್ವಶಕ್ತಿಮಾನ್ ಮತ್ತು ಸರ್ವವಿಭೂತಿ ಆಗಿರುವಂತಹವನು ನೀನು ಎಲ್ಲೆಲ್ಲೂ ಇರೋದ್ರಿಂದ ಎಲ್ಲಿ ಮಾಡೋದು ಅಂತ ಹೇಳಿದ್ರು. ಇಲ್ಲಿ ಹೇಳ್ತಾರೆ, ಸಪೋಸ್ ನಾನೇನಾದ್ರು ಪೂಜೆ ಮಾಡಿದ್ರೆ, ಪೂಜೆ ಮಾಡಿದ್ರೆ ಒಂದು ಫಲ ಬರಬೇಕಲ್ಲ. ಏನೋ ಭಗವಂತ ತಥಾಸ್ತು ಅಂತ ಹೇಳಬೇಕು, ಪುರೋಹಿತರು ತಥಾಸ್ತು ಅಂತ ಹೇಳಬೇಕು. ನಿನಗೆ ಅದು ಮಾಡೋಕ್ಕೂ ಆಗಲ್ಲ, ನಿನಗೆ ಅದು ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದೊಂಥರ ನಿಂದಾ ಸ್ತುತಿ, ಬಯ್ಯೋ ಥರನೂ ಇರಬೇಕು, ಭಗವಂತನ ಹೊಗಳೋ ರೀತಿಯಲ್ಲೂ ಇರಬೇಕು. ಯಾಕಂದರೆ ನಿನಗೇನು ಕೊಡೋಕ್ಕೆ ಫಲ ಕೊಡೋಕ್ಕೆ ಆಗೋದಿಲ್ಲ ಶಿವ. ಯು ಆರ್ ಇನ್ ದಟ್ ಕೈಂಡ್ ಆಫ್ ಎ ಪಿಟಿ ಕಂಡೀಷನ್. ಇಲ್ಲಿ ನೋಡಿ, ಯಾಕಂದರೆ ಅಶನಂ ಗರಳಂ, ಅಶನಂ ನೈವೇದ್ಯ, ಊಟ, ಏನು ವಿಷವನ್ನು ನೈವೇದ್ಯದಂತೆ ಆಹಾರದಂತೆ ತಗೊಳ್ಳುವ ನೀನು ನನಗೇನು ಕೊಡೋಕ್ಕೆ ಸಾಧ್ಯ? ಅದನ್ನು ನೀನು ನನಗೆ ಕೊಟ್ಟರೆ ಅದನ್ನು ನಾನು ಸ್ವೀಕರಿಸಬಹುದಾ? ಅದಾಗತ್ತಾ? ಅಶನಂ ಗರಳಂ. ಫಣೀಕಲಾಪ, ಕಲಾಪ ಇಸ್ ಆಭರಣ. ಫಣಿ ಸರ್ಪ, ಫಣಿರಾಜ, ಫಣೀಂದ್ರನಾಥ್ ಇದರಲ್ಲ ನಮ್ಮಲ್ಲಿ, ಫಣೀಂದ್ರನಾಥ್, ಫಣಿರಾಜ. ಈ ಗಣಪತಿ ಸಹಸ್ರನಾಮದಲ್ಲಿ ಒಂದು ಒಳ್ಳೆಯ ನಾಮ ಇದೆ. ಪಣಾಸಹಸ್ರಮಂಡಲ ಫಣಿರಾಜ ವಿಭೂಷಿತಾಯ ನಮಃ. ಗಣಪತಿಗೊಂದು ನಾಮ. விநாயகர் எங்கே உட்கார்ந்துருக்காரா? நூற்றுக்கணக்கான சர்ப்பத்தில் உள்ள மத்தியத்தில் உட்கார்ந்துருக்கார். பணாசஹஸ்ரமண்டல பணிராஜ விபூஷிதாய நமः ஒரு நாமம். ಸೊ ಫಣಿರಾಜ ಸಡನ್ನಾಗಿ ಅದೆಲ್ಲೋ ಗಣಪತಿ ಸಹಸ್ರನಾಮಕ್ಕೆ ಹೋಯ್ತು. ಫಣಿ ಅಂದರೆ ಆಭರಣವನ್ನು ನೀನು ಸರ್ಪ ಆಗಿ ಹಾಕ್ಕೊಂಡಿದ್ಯಾ, ಅದನ್ನು ನಾನು ಇಟ್ಕೊಳ್ಳೋಕ್ಕಾಗತ್ತಾ? ಕೇಳೋಕ್ಕಾಗತ್ತಾ? ಆಯಿತಾ? ವಸನಂ ಚರ್ಮ, ವಸ್ತ್ರ ಪ್ರಾಣಿಯ ಚರ್ಮ, ಇದೆಲ್ಲ ನೋಡಿದ್ದೀವಿ. ವಾಹನಂ ಮಹೋಕ್ಷಃ, ವೃಷಭ ವಾಹನವನ್ನು ನೀನು ನಿನ್ನ ವೆಹಿಕಲ್ ಹಂಗೆ ಮಾಡ್ಕೊಂಡಿದ್ಯಾ. ಚೆನ್ನಾಗಿದೆ ನೋಡಿ ಪದ, ವೃಷಭ ವಾಹನ, ಮಹೋಕ್ಷಃ. ಇದರಿಂದಲೇ ನಮಗೇನು ಗೊತ್ತಾಗುತ್ತೆ? ಈ ಥರ ಪದ್ಯಗಳನ್ನೆಲ್ಲ ಅಧ್ಯಯನ ಮಾಡಿದ್ರೇ ವೊಕ್ಯಾಬ್ಲರಿ ಡೆವಲಪ್ ಆಗುತ್ತೆ. ಅದಕ್ಕೆ ನಮಗೆ ಸಂಸ್ಕೃತದಲ್ಲಿ ಸಾಹಿತ್ಯ ಓದೋಕ್ಕೆ ಯಾಕೆ ಹೇಳ್ತಾರೆ? ರಘುವಂಶ ಓದಬೇಕು, ಈ ಥರ ಕಾವ್ಯಗಳನ್ನೆಲ್ಲ ಓದಬೇಕು. ಯಾಕಂದರೆ ಡಿಕ್ಷನರಿ ಇಲ್ಲದೇ ಈ ಪದ್ಯಗಳನ್ನೆಲ್ಲ, ಈ ಥರ ಸ್ತೋತ್ರ ಗ್ರಂಥಲ್ಲ ಓದಿದ್ರೆ ನಮಗೆ ಸಂಸ್ಕೃತದಲ್ಲಿ ವೊಕ್ಯಾಬ್ಲರಿ ಚೆನ್ನಾಗಿ ಬರುತ್ತೆ, ಶಬ್ದಕೋಶ. ಮಹೋಕ್ಷಃ, ವೃಷಭ. ಸರಿ, ಏನು ಕೊಡೋಕ್ಕಾಗಲ್ಲ ಬಿಕಾಸ್ ಆಫ್ ಯುವರ್ ಪಿಟಿ ಕಂಡೀಷನ್. ಇದು ನಿಂದ. ಇದೇ ನಿಂದದಲ್ಲಿ ಲಾಸ್ಟ್ ಲೈನಲ್ಲಿ ಸ್ತುತಿನೂ ಇದೆ. ಹೇ ಶಂಭೋ, ಅದನ್ನು ಫಸ್ಟ್ ಹಾಕ್ಕೊಳ್ಬೇಕಾಗಿತ್ತು ನಾವು. ಹೇ ಶಂಭೋ ತವ ಪಾದಾಂಬುಜ ಭಕ್ತಿಮೇವ ದೇಹಿ. ನಿನ್ನ ಪಾದ ಕಮಲಗಳಲ್ಲಿ ಅಚಂಚಲವಾದ ಸ್ಥಿರವಾದ ಭಕ್ತಿ ಮಾತ್ರ ಕೊಡು. ಫಸ್ಟ್ 3 ಲೈನ್ ಬೈಯೋದು, ಕೊನೆ ಲೈನಲ್ಲಿ ಹೊಗಳೋದು. ಇದಕ್ಕೆ ನಿಂದಾಸ್ತುತಿ. ಉಪನಿಷತ್ತೆಲ್ಲ ನೋಡಿದ್ದೀವಲ್ಲ, ನಹಿ ನಿಂದಾ ನ್ಯಾಯ ಅಂತ. ಹಾಗೆ ಏನು ಕೊಡೋಕ್ಕೆ ಸಾಧ್ಯ? ಏನು ಕೊಡೋಕ್ಕೆ ಸಾಧ್ಯ ಇಲ್ಲ, ಭಕ್ತಿ ಮಾತ್ರ ಕೊಡು ಸಾಕು. ನಾನು ಮಿಕ್ಕಿದ್ದೆಲ್ಲ ಮ್ಯಾನೇಜ್ ಮಾಡ್ಕೊಡ್ತೀನಿ. ವಸ್ತ್ರವನ್ನು ನಾನು ಹಾಕ್ಕೊಡ್ತೀನಿ. ಯಾಕಂದ್ರೆ ನೀನು ಕೊಡುವಂತಹ
ತುಂಡು ತುಂಡು ವಸ್ತ್ರ ನನ್ನ ಶರೀರಕ್ಕೆ ಸಾಕಾಗಲ್ಲ, ಇಷ್ಟೇ ಹಾಕೊಳ್ತೇನೆ, ನಮ್ಮದು ಶರೀರ ಬೇರೆ ಇದಿದೆ, ಆಗಲ್ಲ. ಮತ್ತು ಆಭರಣ ನಮ್ಗೆ ಇಲ್ಲಿವರೆಗೂ ಬೇಕು, ಅದೆಲ್ಲ ಆಗಲ್ಲ. ಸೊ ಅದಕ್ಕೋಸ್ಕರ ಭಕ್ತಿ ಮಾತ್ರ ಕೊಡು ಅಂತ ಅಷ್ಟೇ. ಈ ಭಕ್ತನ ಮನಸ್ಸು ಹೀಗೆ ತೋರಿಸಿದ್ದಾರೆ ಅಷ್ಟೇ. ಮುಂದಿನದು ಚಿಕ್ಕದಾಗಿದೆ, ಇನ್ನೊಂದು ಶ್ಲೋಕ ನೋಡ್ಬೇಡ. ಯದಾ ಕೃತಾಂ ಭೋ ನಿಧಿ ಸೇತು ಬಂಧನಃ ಕರಸ್ಥಲಾಧಕೃತ ಪರ್ವತಾಧಿಪಃ ಭವಾನಿ ತೇ ಲಂಘಿತ ಪದ್ಮಸಂಭವಃ ತದಾ ಶಿವಾರ್ಚಾಸ್ತವ ಭಾವನಕ್ಷಮಃ. ಮತ್ತೆ ಹೇಳ್ತಿದ್ದಾರೆ ಇನ್ನೊಬ್ಬ ಭಕ್ತನ ಮನಸ್ಸಿನಲ್ಲಿ, ನಾ ಪೂಜೆ ಮಾಡಬೇಕು ಅಂದರೆ ಒಬ್ಬ ವ್ಯಕ್ತಿ ಹೇಗೆ ಒಂದು ಹುದ್ದೆಯಲ್ಲಿರ್ತಾನೋ, ಎಕ್ವಿಪ್ಡ್ ಆಗಿರ್ತಾನೋ ಆ ರೀತಿಯಾಗಿರಬೇಕು. ನಾನು ರಾಮನಾಗಿದ್ದರೆ ನಿನಗೆ ಪೂಜೆ ಮಾಡಬಲ್ಲನು, ನಾನು ಅಗಸ್ತ್ಯನಾಗಿದ್ದರೆ ನಿನಗೆ ಪೂಜೆ ಮಾಡಬಲ್ಲನು, ನಾ ಚತುರ್ಮುಖ ಬ್ರಹ್ಮ ಆಗಿದ್ದರೆ ಮಾಡ್ಬೋದು. ನಾನು ಸಾಧಾರಣ ಆಳ್ಪ, ನಾನು ಹೇಗೆ ಮಾಡೋಕ್ಕೆ ಸಾಧ್ಯ ನಿನಗೆ ಪೂಜೆ? ಬ್ರಹ್ಮ ಸದಾ ನಿನ್ನನ್ನು ಧ್ಯಾನ ಮಾಡ್ತಿದ್ದಂತೆ, ಅವನೊಂದು ಉತ್ಕೃಷ್ಟ ಸ್ಥಿತಿಲಿದ್ದಾನೆ, ಮಾಡ್ಬೋದು. ಅಗಸ್ತ್ಯ ನಿನ್ನ ಸ್ತೋತ್ರವನ್ನು ಮಾಡ್ತಿದ್ದಾನೆ, ಅವ್ರು ಮಾಡ್ಬೋದು. ರಾಮ ನಿನಗೆ ಅರ್ಚನೆ ಮಾಡ್ತಾನೆ, ನೀನು ಮಾಡ್ಬೋದು. ನಾನು ಈ ಮೂನಕ್ಕೂ ಲಾಯಕ್ಕಿಲ್ಲ, ನಾನು ಯಾವುದಕ್ಕೂ ಲಾಯಕ್ಕಿಲ್ಲ. ಫಸ್ಟ್ ಆಫ್ ಆಲ್ ಸುಮ್ಮನೆ ಮಾತಾಡೋಕ್ಕೆ ಮಾತ್ರ ಲಾಯಕು, ಅದಕ್ಕೋಸ್ಕರ ಪೂಜೆ ಮಾಡೋಕ್ಕಾಗಲ್ಲ. ಆಯಿತಾ? ಇಲ್ಲ, ಅದನ್ನೇ ಹೇಳ್ತಾರೆ ಅಷ್ಟೇ. ದಿ ಎಸೆನ್ಸ್ ಆಫ್ ದಿ ಶ್ಲೋಕ ಇಸ್ ಐ ಕೆನಾಟ್ ಡೂ ಪೂಜಾ ಬಿಕಾಸ್ ಐ ಆಮ್ ನಾಟ್ ಲೈಕ್ ದೀಸ್ 3 ಪೀಪಲ್. ಏನು? ತದಾ ಫಸ್ಟ್ ತದಾ ಅರ್ಚಾಸ್ತವ ಭಾವನಕ್ಷಮಃ ತೇ ಭವಾನಿ. ಇಲ್ಲಿ ಭವಾನಿ ಅಂದರೆ ಉಮಾಪತಿ ಅಲ್ಲ, ಭವಾನಿ ಸೆ ಕ್ರಿಯಾಪದ. ಈ ರೀತಿಯಲ್ಲಿ ನಾನು ಪೂಜೆಯನ್ನು ಮಾಡೋವನಾಗಿದ್ದರೆ ನಾನು ನಿನ್ನ ಪೂಜೆಯನ್ನು ಮಾಡಬಹುದು. ಭವಾನಿ ಮೀನ್ಸ್ ಆವೇನ್ இந்த மாதிரி எனக்கு சாமர்த்தியம் இருந்தே ஆனால் நான் உங்களுக்கு பூஜை பண்ணுறதுக்கு தகுதி இருக்கு எனக்கு. Ramana, if I am Rama, I can do puja to you. That Bhavani is, if this condition is there, then I can do. Bhavani is not Umapati or Uma Parvati. ಅಲ್ಲ. ಸೊ ಏನಲ್ಲಿ ಹಾಕ್ಕೊಳ್ಬೇಕು? ತದಾ. ಆ್ಯಕ್ಚುಲಿ ಅದು ಯದಾ ಫಸ್ಟ್ ಇದೆ, ಆಮೇಲೆ ತದಾ ಬರುತ್ತೆ. ಫಸ್ಟ್ ನಾವು ಇದು ನೋಡ್ಬೇಡ. ತದಾ ಅರ್ಚಾಸ್ತವ ಭಾವನಕ್ಷಮಃ. ಅಲ್ಲಿ ನೋಡಿ, ಅರ್ಚ ಈಸ್ ಈಕ್ವಲ್ ಟು ಅರ್ಚನೆ, ಸ್ತವಃ ಈಸ್ ಈಕ್ವಲ್ ಟು ಸ್ತುತಿ, ಭಾವ ಈಸ್ ಈಕ್ವಲ್ ಟು ಧ್ಯಾನ. ತವ ಅರ್ಚಾಸ್ತವ ಶಿವ ಆಮೇಲೆ ನೋಡೋಣ, ಅದು ಸಂಬೋಧನ. ಅದು ತವ ಅರ್ಚಾಸ್ತವ ಭಾವನ ಕ್ಷಮಃ. ಕ್ಷಮಃ ಅಂದರೆ ದ ಒನ್ ಹೂ ಇಸ್ ಬೆಸ್ಟ್ ಇನ್ ಎ ಪರ್ಟಿಕ್ಯುಲರ್ ಫೀಲ್ಡ್. ಭಾಷಾ ಕ್ಷಮಃ, ಭಾಷಾ ಸ್ಪರ್ಧಃ. ಅಂದ್ರೇನು, ಸ್ಪೀಕಿಂಗಿಗೆ ಹೀ ಈಸ್ ದಿ ಬೆಸ್ಟ್ ಪರ್ಸನ್. ಪೂಜಾ ಕ್ಷಮಃ, ಭಾವನಾ ಕ್ಷಮಃ, ಅರ್ಚಾ ಕ್ಷಮಃ. அந்தந்த ஃபீல்டுக்கு ஹீ இஸ் தி மெயின் பர்சன். ஸோ பிரம்மாஜி வந்து உங்களோட தியானம் பண்ணுறதுல உத்கிருஷ்டம். ಭಾವನಕ್ಷಮಃ ಬ್ರಹ್ಮ, ಸ್ತವಕ್ಷಮಃ ಅಗಸ್ತ್ಯಃ, ಅರ್ಚಾಕ್ಷಮಃ ರಾಮಃ. ಸೊ ಇವ್ರು ಈ ಪೊಸಿಷನ್ಸ್ ಅವ್ರು ತೊಗೊಂಡಿದ್ದರಿಂದ ನಾನು ಪೂಜೆ ಮಾಡೋಕ್ಕಾಗಲ್ಲ. ಯಾಕಂದರೆ ಪೂಜೆಗೆ ಇದು ಇಷ್ಟು ಬೇಕು, ಸ್ತೋತ್ರ ಮಾಡಬೇಕು, ಧ್ಯಾನ ಮಾಡಬೇಕು, ಅರ್ಚನೆ ಮಾಡಬೇಕು. ಈ ಮೂರು ನಾನಿಲ್ಲ, ಅದಕ್ಕೆ ಮಾಡೋಕ್ಕಾಗಲ್ಲ. ಸೊ ಆಮೇಲೆ ಇವಾಗ ಹೇ ಶಿವ ಅಂತ ಹಾಕ್ಕೊಳ್ಬೇಕು. ಶಿವಾರ್ಚ ಅಂತಿದೆ, ಅದನ್ನು ಶಿವನ ತೆಗೆದುಬಿಟ್ಟು ಅರ್ಚ ಅಂತ ಹಾಕ್ಕೊಳ್ಬೇಕು. ಈಗ ನೆಕ್ಸ್ಟ್ ಲೈನಲ್ಲಿ ಹೇ ಶಿವ ಸಂಬೋಧನ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ, ಯದಾ ಕೃತಾಂಬೋಧಿ ನಿಧಿ ಸೇತು ಬಂಧನ. ಸೇತು ಬಂಧನ, ರಾವಣ ಇದು ಲಂಕೆಗೆ ಹೋಗಬೇಕು ಅಂತಂದರೆ ಬ್ರಿಡ್ಜ್ ಕಟ್ಟನಲ್ಲಪ್ಪ, ಸೇತು ಬಂಧನ. ಅದಕ್ಕೇನು ಮಾಡಬೇಕಾಗಿತ್ತು? ಫಸ್ಟು ರಾಮೇಶ್ವರದಲ್ಲಿ ಪ್ರತಿಷ್ಠೆಯನ್ನು ಮಾಡಬೇಕಾಗಿತ್ತು. ರಾಮಲಿಂಗನ ಆಗಬೇಕಾಗಿತ್ತು, ಅವನು ಅರ್ಚನೆ ಮಾಡಬೇಕಾಗಿತ್ತು ಪ್ರತಿಷ್ಠೆ ಮಾಡಿ. ಅದು ನಾನು ಮಾಡೋಕ್ಕೆ ಸಾಧ್ಯವಾ? ಕೃತಾಂಬೋ ನಿಧಿ ಸೇತು ಬಂಧನ. ಐ ಆಮ್ ನಾಟ್ ಕೇಪಬಲ್ ಆಫ್ ಮೇಕಿಂಗ್ ಎ ಬ್ರಿಡ್ಜ್. ಆಗಲ್ಲ. ಸೊ ರಾಮ ಆಗೋದು. ಸೊ ಇದು ರಾಮನ ಲಕ್ಷಣ. ಇದು ಈ ಕ್ರಿಯೆಯನ್ನು ಸಂಪೂರ್ಣಗೊಳಿಸೋದಕ್ಕೋಸ್ಕರ ನಿನ್ನನ್ನು ರಾಮ ಅರ್ಚನೆ ಮಾಡ್ದ.
ನಾನೇನಿದೆ, ನನಗೆ ಏನಾದರೂ ಲಕ್ಷ್ಯ ಇದೆಯಾ, ಲೈಫಲ್ಲಿ ಏನಾದರೂ ಗೋಲ್ ಇಟ್ಕೊಂಡಿದ್ದೀವ ನಾವು? ಏನಿಲ್ವಲ್ಲ ಅಲ್ವಾ? ಕರಸ್ಥಲಾಧ ಕೃತ ಪರ್ವತಾದಿಪ ಕರಹ ಕರಸ್ಥಲಾಧ ಪರ್ವತಾದಿಪ. ಅಗಸ್ತ್ಯರು ವಿಂಧ್ಯ ಪರ್ವತವನ್ನು ಕೈಯಲ್ಲಿ ಅದುಮಿ ಹಿಡಿದ್ರಿಂದ ಕೆಳಗಡೆ ಹೋಯಿತು. ಆಗ ನಿನ್ನನ್ನು ಸ್ತುತಿ ಮಾಡಿದ್ರಲ್ಲ, ವಿಂಧ್ಯ ಪರ್ವತವನ್ನು ಬೆಳೀತಾ ಇತ್ತು. ಆಗ ನೀನು ಒಂದು ಕ್ಷಣದಲ್ಲಿ ನಿನ್ನ ಸ್ತುತಿ ಮಾಡಿ ಅದನ್ನು ಅವ್ರಿಗೆ ಆ ಶಕ್ತಿ ಕೊಟ್ಟಿಲ್ಲ. ನಾನು ಮಾಡೋಕ್ಕೆ ಸಾಧ್ಯನಾ ಆ ಥರ? ನಾರ್ಮಲ್ ತಲೆ ಅದುಮಿದ್ರೆ ಆಗಲ್ಲ ನಮಗೆ, ಇನ್ನು ಪರ್ವತ ಅಲ್ವಾ? ತೇ ಲಂಘಿತ ಪದ್ಮಸಂಭವ. ಪದ್ಮಸಂಭವ ಅಂದರೆ ಬ್ರಹ್ಮಜಿ, ಪದ್ಮನಾಭ ಪದ್ಮಸಂಭವ ಅಂದರೆ ನಾರಾಯಣನ ನಾಭಿಯಿಂದ ಬಂದಿರೋದಕ್ಕೆ ಪದ್ಮಸಂಭವ. ಈ ಬುದ್ಧಿಸ್ಟಲ್ಲೂ ಇಟ್ಕೊಂಡಿರಲ್ಲ, ಪದ್ಮಸಂಭವ ಅಂತೆಲ್ಲ ಹೆಸರಿದೆಯಲ್ಲ, ಅವ್ರು ನೋಡ್ಬೇಕು ಅವ್ರು ಯಾವ ಪದ್ಮಸಂಭವ ಅಂತ ನೋಡೋಣ. ಲಂಘಿತ ಅಂದರೆ ಉತ್ಕೃಷ್ಟ ಅಂತ, ಹೈಯೆಸ್ಟ್. ಬ್ರಹ್ಮಾಜಿ ನಿನ್ನ ಧ್ಯಾನ ಮಾಡೋದ್ರಲ್ಲಿ ಉತ್ಕೃಷ್ಟನು, ಚತುರ್ಮುಖ ಬ್ರಹ್ಮನು. ಆತನು ಧ್ಯಾನ ಮಾಡಿ ನಿನ್ನನ್ನು ಇದು ಇನ್ಸೈಡ್ ಅಂತರ್ಮುಖ ಮಾಡ್ಕೊಂಡಿದ್ದಾನೆ. ಈ ಮೂರು ದೇವತೆಗಳು ಮತ್ತೊಬ್ಬ ಋಷಿ, ದೇ ನೋ ಹೌ ಟು ಡೂ ಅರ್ಚನಾ ಫಾರ್ ಯು, ಪೂಜಾ ಫಾರ್ ಯು, ಧ್ಯಾನ ಫಾರ್ ಯು. ಧ್ಯಾನ ಅಬೌಟ್ ಯು, ಫಾರ್ ಯು ಅಲ್ಲ, ಅಬೌಟ್ ಯು. ಅವಾಗ ಯದಾ ಇರೋದ್ರಿಂದ ತದಾ ಶಿವಾರ್ಚನಸ್ತವ ಪಾದ ನ ಕ್ಷಮಃ. ನನಗೆ ಆ ಕೇಪಬಿಲಿಟಿ ಇಲ್ಲ. ನಮಗೆ ಬಂದಾಗ ಅದು ನಾ ಹಾಕೊಳ್ಬೇಕು, ಅವ್ರಿಗೆ ಬಂದಾಗ ನಾ ರಿಮೂವ್ ಮಾಡಬೇಕಷ್ಟೆ. ಆದ್ದರಿಂದ ಯಾವುದರಲ್ಲಿಯೂ ನಾ ಸಮರ್ಥನೆ ಇಲ್ಲ ಸ್ವಾಮಿ, ಅದಕ್ಕೋಸ್ಕರ ನಾನೇನು ಪೂಜೆ ಮಾಡಲ್ಲ ಅಂತ ಹೇಳಿಯೇ ಪೂಜೆಯನ್ನು ಮುಂದುವರಿಸ್ಕೊಂಡು ನಮ್ಮ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಭಗವಂತನ ನಾಮಸ್ಮರಣೆಯಲ್ಲಿ ಸದಾ ಇದ್ದರೆ ಈ ಜನ್ಮದಲ್ಲಿ ಕ್ಷೇಮ. ಓಂ ಶಾಂತಿ ಶಾಂತಿ ಶಾಂತಿ.